ಇದ್ದೀರಾ ಮಾವ? ತಲೆ ಸಿಡ್ದೋಗೋ ತರ ಆಗ್ತಿದೆ, ತುಂಬಾ ನೋವಾಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲಮ್ಮ. ನಿಮ್ ತಲೆ ಸಿಡಿತಾ ಇದ್ಯಾ? ಆದ್ರೆ ನಿಮ್ ಕಾಲ್ ನೋವು ಬರ್ಬೇಕಿತ್ತಲ್ಲ. ಅಪ್ಪ, ಈ ಟೈಮಲ್ಲಿ ಜೋಕ್ ಮಾಡ್ಬೇಡಮ್ಮ. ಶಬರಿ ಅತ್ತೆ ಹತ್ರ ನಿದ್ರೆ ಮಾತ್ರ ಇರುತ್ತ. What's wrong with him? ಇಷ್ಟಕ್ಕೂ ಏನು ನಡೀತಿದೆ? ಗುಡ್ ನೈಟ್ ವಿಶಾಲ್. ಇರಿ ಮಾವ. ಏನ್ ವಿಶಾಲ್, ನಿನ್ಗೆ ನಿದ್ರೆ ಬರ್ತಿಲ್ವಾ? ಆ ಮಾತು ನಾನು ಕೇಳಬೇಕು ಮಾವ. ನಿದ್ದೆ ಮಾತ್ರೆ ತಗೊಂಡು ನೀವು ಜಾಸ್ಮಿನ್ ರೂಮಿಗೆ ಯಾಕೆ ಹೋದ್ರಿ? ಹಾಸಿನಮ್ಮ ಟ್ಯಾಬ್ಲೆಟ್ ಕೊಟ್ಟಿದ್ನ ನೀನ್ ನೋಡ್ದ ವಿಶಾಲ್? ಮ್ಯಾಟರ್ ಅದಲ್ಲ ಮಾವ, ಜಾಸ್ಮಿನ್ ರೂಮ್ ಒಳಗಡೆ ಯಾಕೆ ಹೋದ್ರಿ ಅಂತ ಕೇಳ್ತಿರೋದು ನಾನು. ತಲೆನೋವು ನಿಮ್ಗಾದ್ರೆ ಮೆಡಿಸಿನ್ ಅವಳಿಗೆ ಯಾಕೆ ಕೊಟ್ರಿ? ಅದು ಕೂಡ ಸ್ಲೀಪಿಂಗ್ ಪಿಲ್ಸ್. ಡಿಟೆಕ್ಟಿವ್ ತರ ಕೇಳಿದ್ರೆ ಏನ್ ಮಾಡೋದು ಇವಾಗ? ಕಮ್ ಆನ್, ಆನ್ಸರ್ ಮೀ. ಏನಾಯ್ತು? ಏನು ಇಲ್ಲ, ವಿಶಾಲ್ ಇಂಟರ್ವ್ಯೂ ತಗೋತಾ ಇದ್ದಾನೆ, ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಮಾವ, ಕೇಳಿದ್ದು ಬರೀ ಒಂದೇ ಪ್ರಶ್ನೆ, ಇದುವರೆಗೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಿದ್ದೆ ಮಾತ್ರೆನ ತಗೊಂಡು ಹೋಗಿ ಜಾಸ್ಮಿನ್ಗೆ ಯಾಕೆ ಕೊಟ್ರಿ ನೀವು? ಯಾಕೆ? ನಾನು ಜಾಸ್ಮಿನಿಗೆ ಏನು ಕೊಡ್ಲಿ ವಿಶಾಲ್? ಯಾವ ಟ್ಯಾಬ್ಲೆಟ್ಸ್? ಏನೋ ಗೊತ್ತಿಲ್ಲ. ನಿದ್ದೆ ಮಾತ್ರೆ ಅಂತ ಹೇಳ್ತಿದ್ದೀನಲ್ವಾ. ನೀವು ಜಾಸ್ಮಿನ್ ಕೊಡದೆ ಹೋದ್ರೆ ಆ ಟ್ಯಾಬ್ಲೆಟ್ಸ್ ಡಬ್ಬಿ ನಿಮ್ಮ ಹತ್ರ ಇರಬೇಕು ಅಲ್ವಾ? ಅಯ್ಯೋ, ಆ ಬಾಟ್ಲು ನನ್ನ ಹತ್ರ ಇದೆಯೋ ಇಲ್ವೋ ಅನ್ನೋ ಅನುಮಾನ ತಾನೇ ನಿನ್ಗೆ? ಇವಾಗ್ಲೇ ತೋರಿಸ್ತೀನಿ ಇರು ವಿಶಾಲ್. ಇಲ್ಲಿ ನೋಡು.
ಇದ್ ತಗೋ ನಿದ್ರೆ ಮಾತ್ರೆ. ವಿಶಾಲು ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ. ಡೌಟ್ ಬಂದಿದೆ ಅನ್ಸುತ್ತೆ. ಒನ್ ಮಿನಿಟ್. ತಗೊಳ್ಳಿ. ಏನಿದು? ವಿಟಮಿನ್ ಟ್ಯಾಬ್ಲೆಟ್ಸ್. ವಿಶಾಲ್ ಏನಾದ್ರು ಡೌಟ್ ಬಂದು ಬಾಟಲ್ ತೋರಿಸು ಅಂದರೆ ಇದನ್ನು ತೋರಿಸಿ. ಗುಡ್ ಐಡಿಯಾ. ವಿಶಾಲ್, ಈಗಲೂ ಈ ಮಾವನ್ ಮೇಲೆ ಡೌಟ್ ಇದೆಯಾ? ಇಲ್ಲ ಮಾವ, ಗುಡ್ ನೈಟ್. ಅಮ್ಮ ಹೊರಟು ಹೋದ. ಇವತ್ ನೀನ್ ಕೊಟ್ಟಿದ್ದ ಈ ವಿಟಮಿನ್ ಟ್ಯಾಬ್ಲೆಟ್ಸು ತುಂಬಾ ಹೆಲ್ಪ್ ಆಯ್ತು. ನಿಮ್ಮ ತಂದೆ ಬುದ್ಧಿವಂತಿಕೆ ನಿನಗ್ ಬಂದಿದೆ. ಹೆಬ್ಬೆಟ್ಟೊಂದನ್ನ ಹಾಕಿಸ್ಬಿಟ್ರೆ ನಮ್ಮ ಅರ್ಧ ಕೆಲಸ ಮುಗ್ದಂಗೆ. 1 ಅವರಲ್ಲಿ ಅವಳಿಂದ ಹೆಬ್ಬೆಟ್ಟು ಹಾಕಿಸ್ತೀನಿ. ಅದು ಮಾತಂದ್ರೆ. ಬಂದ್ಲಾ? ಇಲ್ಲ, ನಾನು ಕೂಡ ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಆಂಟಿ ಅರೇಂಜ್ ಮಾಡ್ತೀನಿ ಅಂದಿದ್ರಲ್ವಾ? ಒಳ್ಳೇದಕ್ಕೆ ಮಾತು ತಪ್ಪೋದೇನೋ ನಮ್ಮಕ್ಕ. ಕೆಟ್ಟ ಕೆಲಸ ಮಾಡೋದಕ್ಕೆ ಎಂತ ಪರಿಸ್ಥಿತಿ ಆದ್ರೂ ಮಾತು ತಪ್ಪಲ್ಲ. ಅಲ್ಲಿ ನೋಡು, ಬರ್ತಾ ಇದ್ದಾಳೆ. ಯಾಕೆ ಲೇಟಾಗಿ ಬಂದೆ? ಅದು ಯಜಮಾನ್ರೆ, ಸುಮ್ನಿರು. ಅದು ಅಕ್ಕ ಏನ್ ಹೇಳಿದ್ಲು? ನೀವ್ ಹೇಳ್ದಂಗ್ ಮಾಡು ಅಂದ್ರು. ಇತ್ತಗೋ, ಇದು ನೀನು ಮಾಡಿದನ್ ಮರ್ತೋಗೋದಕ್ಕೆ. ಇದು ನಾವ್ ಅನ್ಕೊಂಡಿದ್ದನ್ನ ನೀನ್ ಮಾಡೋದಕ್ಕೆ. ನಾನು ಏನ್ ಮಾಡ್ಬೇಕು ಯಜಮಾನ್ರೆ? ಅದೇನಂದ್ರೆ ತಗೋ. ನೋಡು, ಈ ನಿದ್ರೆ ಮಾತ್ರೆನ ನೈನಿಗೆ ಗೊತ್ತಾಗ್ದಂಗೆ 1 ಗ್ಲಾಸ್ ಕುಡಿಯೋ ನೀರ್ ಜೊತೆ ಬೆರೆಸಿ ನೈನಿಗೆ ಕುಡಿಸ್ಬೇಕು. ನಿದ್ದೆ ಮಾತ್ರೆನಾ? ಅಯ್ಯೋ, ಹೆದರ್ಬೇಡ. ಇದು ಕೇವಲ ನಿದ್ರೆ ಬರೋಕ್ ಮಾತ್ರ, ಸತ್ ಹೋಗೋ ಅಷ್ಟು ಪವರ್ಫುಲ್ ಅಲ್ಲ. ಆದ್ರೂ ಮೇಡಮ್, ನಿನ್ನಿಂದ ಆಗಲ್ಲ ಅಂದ್ರೆ ಇವಾಗ್ಲೇ ಹೇಳು. ಪ್ಲಾನ್ ಮಾತ್ರ ಫೇಲ್ ಆಗ್ಬಾರ್ದು. ಅದು ದುಡ್ಡು ಕೊಡಿಲಿ. ಬೇಡ ಬೇಡ ಸರ್, ಮಾಡ್ತೀನಿ. ಶೋರ್ ಆಗಿ ಮಾಡ್ತೀಯಾ? ಹಂಗೆ ಮಾಡ್ತೀನಿ ಮೇಡಮ್. ಬಿ ಕೇರ್ಫುಲ್. ಕೆಲಸ ಆದ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಬೇಕು. ಅಮ್ಮವ್ರಿಗೆ ಹೇಳ್ತೀನಿ ಮೇಡಮ್. ಸರಿ, ಬರ್ತೀನಿ ಮೇಡಮ್. ಹೋಗು.
ಮಾಡ್ತೀಯ ಸರೋಜ? ನಿನ್ನೆ ಅಕ್ಕ ಕೇಳ್ತಿರೋದು, ಏನ್ ಮಾಡ್ತಿದ್ದ? ಪ್ರಸಾದ ತಗೊಂಬಂದಿದ್ದೀನಿ. ನೀನು ಇಲ್ಲಿ ಇಲ್ದೇ ಇರೋವಾಗ ನಾನು ಅಲ್ಲಿ ಇಡೋಣ ಅನ್ಕೊಂಡೆ, ಅಷ್ಟರೊಳಗೆ ನೀನೇ ಬಂದ್ಬಿಟ್ಟೆ. ತಗೋ ನೈನಿ. ಯಾರು ಕೊಟ್ಟಿದ್ದು? ಈ ಮನೇಲಿ ಯಾರು ಮಾಡಿಲ್ವಲ್ಲ? ನಮ್ಮ ಅಣ್ಣವ್ರ ಮಗಳು ಅಮ್ಮನವ್ರ ಗುಡಿಗೆ ಹೋಗಿದ್ಲಂತೆ. ನಿಂಗೆ ಭಕ್ತಿ ಜಾಸ್ತಿ ಅಲ್ವಾ, ಅದಕ್ಕೆ ತಗೊಂಬಂದೆ. ತಗೋ ನೈನಿ. ಅಮ್ಮನವ್ರ ಪ್ರಸಾದ ಅಂದರೆ ಸಂತೋಷವಾಗಿ ತಿಂತೀನಕ್ಕ. ನೀರು ತಗೊಂಬರ್ತೀನಿ. ತಗೋ ನೀರು ಕುಡಿ. ತುಂಬ ಚೆನ್ನಾಗಿ. ನೀರು ಕುಡಿ ನೈನಿ. ಸಾಕು ಅಕ್ಕ. ಅಯ್ಯೋ, ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ. ತಗೋ. ವಾಚ್ಮೆನ್ಗೂ ಕೊಟ್ಬಿಟ್ಟು ಬರ್ತೀನಿ. ಸರೋಜ ಫೋನ್ ಮಾಡ್ತಿದ್ದಾಳೆ. ಯಾಕೆ ತಡ ಮಾಡ್ತಿದ್ಯಾ? ಮಾತಾಡು. ಕಟ್ಟಾಯ್ತು. ಅಪ್ಪ, ನೀನೇ ಒಂದ್ಸಲ ಮಾಡು. ಬಿಸಿ ಅಂತ ಬರ್ತಾ ಇದೆ. ಇನ್ನೊಂದೇ ಒಂದ್ಸಲ ಟ್ರೈ ಮಾಡು. ಇನ್ನೂ ಬಿಸಿ ಬರ್ತಾ ಇದೆ. ಅಯ್ಯೋ, ಅಮ್ಮ ಜಾಸ್ಮಿನ್, ಪ್ಲೀಸ್ ಇನ್ನೊಂದೇ ಒಂದ್ಸಲ ಟ್ರೈ ಮಾಡಮ್ಮ. ಬಿಸಿ ಬಿಸಿ ಬಿಸಿ. ಅಯ್ಯೋ, ಛೇ. ಜಾಸ್ಮಿನ್, ಅದು ಸರೋಜಾಗೆ ನಾವು ಹೇಳಿದ ಕೆಲಸ ಪೂರ್ತಿ ಮುಗಿಸಿದಾಳೆ ಅನ್ಸುತ್ತೆ. ಒಂದು ಕೆಲಸ ಮಾಡು, ನೀನು ಪೇಪರ್ಸ್ ತಗೊಂಡು ಹೋಗಿ ಆ ನೈನಿ ಹತ್ರ ಹೆಬ್ಬೆಟ್ ಗುರ್ತು ಒತ್ತಿಸ್ಕೊಂಡು ಬಾ. ಆರ್ ಯು ಶ್ಯೂರ್? ಶ್ಯೂರ್. ತಗೋ ಪೇಪರ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಜೆಸ್ಸಿ ಜೆಸ್ಸಿ ನಿನ್ನೆ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಟೆನ್ಷನಾ? ಹಾಗೇನಿಲ್ವಲ್ಲ. ಹೌದು, ಮತ್ತೆ ನಿನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಹಾಗೇನಿಲ್ಲ, ನಾರ್ಮಲ್ ಆಗಿದ್ದೀನಿ. ನಿನ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತಿದೆ. ಏನ್ ಗೊತ್ತು? ಏನ್ ಮಾಡಿದ್ಯೋ, ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಎಲ್ಲ ಗೊತ್ತು. ನಾನೇನ್ ಮಾಡ್ತೀನಿ? ಏನೂ ಇಲ್ವಲ್ಲ. ಹೌದಾ? ಮತ್ ಹಿಂದೆ ಏನಿದೆ? ಏನೂ ಇಲ್ಲ. ತೋರ್ಸು. ಏನಿಲ್ಲ ಅಂತ ಹೇಳ್ದೆ ಅಲ್ವಾ? ಮತ್ತೆ ಅದನ್ನ ತೋರಿಸ್ಬೋದಲ್ಲ. ಏನಿದೆ? ಏನೂ ಇಲ್ಲ. ಇನ್ನೊಂದು ಕೈನೂ ತೋರ್ಸು. ಏನಿದೆ? ಏನೂ ಇಲ್ಲ. ಐ ನೋ ಇಟ್. ನನಗೆ ಗೊತ್ತು ಜೆಸ್ಸಿ. ಹೌದು, ಜೆಸ್ಸಿ. ಜೆಸ್ಸಿ ಅಂದ್ರೇನು? ಜಾಸ್ಮಿನ್ ಅಂತ ಎಷ್ಟು ಉದ್ದವಾಗಿ ಹೇಳೋದಕ್ಕಿಂತ ಶಾರ್ಟ್ ಕಟ್ ಅಲ್ಲಿ ಜೆಸ್ಸಿ ಅಂತ ಹೇಳ್ದೆ. ಹೌದು, ನಿಂಗೆ ಕೆಲಸ ಏನೂ ಇಲ್ವಾ? ವಾಟ್ ಯು ಮೀನ್? ಏನಿಲ್ಲ, ಯಾವಾಗ ನೋಡಿದ್ರು ನೀನು ಪರಶುಮಾವನ್ ಜೊತೆ ತಿರ್ಗಾಡ್ತಾನೆ ಇರ್ತೀಯಲ್ಲ, ಅದಕ್ಕೆ ನಿಂಗೆ ಕೆಲ್ಸನೇ ಇಲ್ಲ ಅಂತ ಅನಿಸ್ತಿದೆ. ಮಾಡಕ್ಕೇನಾದ್ರೂ ಇದ್ರೆ ತಾನೆ. ಅಯ್ಯೋ, ಕೇಳೋದಲ್ವಾ? ಕಣ್ಣೀರ್ ಕರಿ ಮಾಡೋಣ ಬಾ. ವಾಟ್? ಪನ್ನೀರ್ ಕರಿ ಕೇಳಿದ್ದೀನಿ, ಆದ್ರೆ ಕಣ್ಣೀರ್ ಕರಿ ಏನು? ನೋಡ್ತೀಯಾ? ಕಮಾನ್, ಕಮ್. ನೋ 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 ನೋ, ನಂಗೆ ತುಂಬಾ ಕೆಲಸ ಇದೆ. ಅಪ್ಪ, ಇಷ್ಟ ತನಕ ಏನೂ ಇಲ್ಲ ಅಂದ್ರೆ ಇಷ್ಟ ಬೇಗ ಕೆಲಸ ಹುಡ್ಕೊಂಡ್ಯಾ? ಏನಾಗಲ್ಲ ಬಾ. ಬಾ ಬಾ ನೀನು ಜೆಸ್ಸಿ. ಆನಿಯನ್ನ ಜಾಸ್ತಿ ಕಟ್ ಮಾಡು, ಟೇಸ್ಟಿಯಾಗಿ ಮಾಡೋಣ. ಕಣ್ಣೀರ್ ಕರಿ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಹೀಗಿರುತ್ತೆ ಅನ್ಕೊಂಡಿರ್ಲಿಲ್ಲ. ಮಿಸ್ ಜೆಸ್ಸಿ, ಹೆಣ್ಮಕ್ಳು ಮನೇಲತ್ರೆ ಅದು ದರಿದ್ರ, ಆದ್ರೆ ಅಡ್ಗೆ ಮನೇಲತ್ರೆ ಅದು ಒಳ್ಳೇದು. ರುಚಿಕರವಾದ ಅಡ್ಗೆ ರೆಡಿ ಆಗತ್ತಂತೆ. ಕಟ್ ಮಾಡು. ಸುಮ್ಮನೆ ಸಿಕ್ಕಾಕೊಂಡೆ. ನಮ್ಮ ಮನೇಲಿ ಕೂಡ ಈ ತರ ಕೆಲಸಗಳು ಮಾಡಿರ್ಲಿಲ್ಲ. ಛೇ. ಅಯ್ಯೋ ದೇವ್ರೆ, ಇಚ್ಛೆ ಏನಕ್ಕ ಇದು? ಹೋಗಿಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಒಂದ್ ಕೆಲಸ ಮಾಡೋಣ ಕಣೋ, ಹೋಗಿ ನೋಡ್ಕೊಂಬರೋಣ ಬಾ. ಬಾ.
ಸೆಲ್ಫಿ ತಗೋತಿದ್ಯಾ? ಹಾ ಹಾಗೇನೂ ಇಲ್ಲ, ಕಣ್ ತುಂಬಾ ಉರಿತಾ ಇತ್ತು, ಅದಕ್ಕೆ ಗ್ಲಾಸಸ್ ಹಾಕೊಂಡೆ. ಹಲೋ ಹಲೋ ಮೇಡಮ್, ಯಾರು? ನಾನು ಸರೋಜಾ ಮೇಡಮ್. ರಾಂಗ್ ನಂಬರ್. ನಿಂಗೊಂದು ವಿಷಯ ಗೊತ್ತಾ? ರಾಂಗ್ ಪರ್ಸನ್ಗೆ ರಾಂಗ್ ನಂಬರ್ ಜಾಸ್ತಿ ಬರ್ತಾನೆ ಇರುತ್ತಂತೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ಉಳ್ದಿರೋ ಕೆಲಸ ನೀನೇ ನೋಡ್ಕೋ. ಅಮ್ಮಮ್ಮಮ್ಮಮ್ಮಮ್ಮ, ಅದ್ ಹೇಗ್ ಸಾಧ್ಯ? ಈ ಮನೆಗ್ ಮುಂದೆ ಬರೋ ಸೊಸೆ ಅಂತ ಬಿಲ್ಡಪ್ ಕೊಡ್ತಿರ್ತೀಯಾ? ನನ್ ಹಾಗೆ ನೀನು ಮನೆ ಕೆಲಸ ಮಾಡ್ತಿದ್ರೆ ಹೇಗೆ? ನೋ, ನಾನು ಹೋಗ್ಬೇಕು. ನೋ, ನೀನ್ ಮಾಡ್ಲೇಬೇಕು. ರಾಂಗ್ ನಂಬರ್ ಅಂತಿದಾರಲ್ಲ, ನನ್ನ ನಂಬರ್ ಇವ್ರಿಗೆ ಗೊತ್ತಿಲ್ವಾ? ಮತ್ತೆ ಮಾಡ್ತೀನಿ. ಐ ಹ್ಯಾವ್ ಟು ಗೋ. ಹೋಗ್ ಬಂದು ಇರು ತಂಗಿ, ಅಡ್ಗೆ ಹೇಗ್ ಮಾಡೋದು ಅಂತ ನಿಂಗೆ ಹೇಳ್ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಿರು. ಇರು. ಸುಮ್ಮನೆ ಇರು. ಅಯ್ಯೋ, ಅಡ್ಗೆ ಮಾಡೋಣ ಇರು. ಇವಳು ಇವಾಗ್ಲೇ ಮಾಡ್ಬೇಕಾ? ಯಾರಿರ್ಬೋದು? ಹಾ ಮೇಡಮ್, ನಾನು ಸರೋಜಾ ಮೇಡಮ್. ಕೆಲಸ ಆಯ್ತಾ? ಹಾ ಆಗೋಯ್ತು ಮೇಡಮ್. ಮಲಗ್ಲಿ ಬಿಡು. ಓಕೆ, ಆಯ್ತು ಮೇಡಮ್. ಏನ್ ಕೆಲ್ಸ? ಯಾರ್ ಮಲ್ಕೊಂಡ್ರು? ಯಾರೇನ್ ಮಾಡಿದ್ರು? ನಮ್ಮ ಮನೆ ಕೆಲ್ಸದವಳು. ನಾಯಿನ ಸಾಕಿದ್ದೀವಿ, ಮಲಗ್ಸು ಅಂತ ಹೇಳ್ದೆ. ಐ ಸಿ. ಬಟ್ ಯು ಸಿ ವೆರೈಟಿ. ಕೂತ್ಕೋ, ನಾವ್ ಅಡ್ಗೆ ಮಾಡೋಣ, ಕೂತ್ಕೋ. ಎಲ್ಲಿ ಹೋದ್ಲು ಈ ಜಾಸ್ಮಿನ್? ಡಿವೋರ್ಸ್ ಪೇಪರ್ಸ್ ಇಲ್ಲೇ ಇದೆಯಲ್ಲ, ಹಾಗಾದ್ರೆ ಜಾಸ್ಮಿನ್ ಎಲ್ಲಿ ಹೋದ್ಲು? ಕಟ್ ಮಾಡು. ಅಯ್ಯೋ, ಕುತ್ಕೋ ಜೆಸ್ಸಿ, ಕುತ್ಕೋ. ಅಕ್ಕ ಅಲ್ಲೋಡು. ಕುತ್ಕೋ. ಅಯ್ಯೋ, ಕುತ್ಕೊಳ್ಳಮ್ಮ. ಈ ತಿಕ್ಲಿ ಜಾಸ್ಮಿನ್ಗೆ ಏನ್ ಮಾಡ್ತಿದ್ದಾಳೋ ಏನೋ. ಅಯ್ಯೋ, ಕೂತ್ಕೋ. ಹಾಸಿನ್, ಏನ್ ಮಾಡ್ತಾ ಇದ್ಯಾ? ಸರ್ಸಾಡ್ತಿದ್ದೀನಿ ಅನ್ಕೊಂಡ್ರಾತೆ? ಇಲ್ಲ, ಜಾಸ್ಮಿನ್ಗೆ ಅಡ್ಗೆ ಮಾಡೋದು ಹೇಳ್ಕೊಡ್ತಿದ್ದೀನಿ. ಪಾಪ ಈ ಜೆಸ್ಸಿಗೆ ಲಸ್ಸಿ ಮಾಡೋಕ್ಕೂ ಬರಲ್ಲ ಅನ್ಕೊಂಡಿದ್ದೀನಿ. ಹೆಣ್ಮಕ್ಳು ಅಂದ್ರೆ ಮನೆ ಮುಂದೆ ರಂಗೋಲಿಯಿಂದ ಹಿಡಿದು ಅಡಿಗೆ ಮಾಡೋದ್ರ ತನಕ ಎಲ್ಲ ಕಲ್ತಿರ್ಬೇಕು. ನೈನಿ ತರ. ನಿನ್ ಬಾಯಿ ಮುಚ್ಚು. ನಂದಲ್ಲ, ನಿನ್ ಬಾಯಿ ಮುಚ್ಕೊ ಅಂತ ಹೇಳಿದ್ರು. ಹಾಗ ತರಕಾರಿನೇ ಸರಿಗೆ ಹೆಚ್ಚಕ್ ಬರ್ದೇ ಇರೋ ಹುಡುಗಿ ಮನೆ ಜವಾಬ್ದಾರಿ ಹ್ಯಾಕ್ ತಗೋತಾಳೆ? ಅಂದ್ರೆ ಅತ್ತೆ, ಅಜ್ಜಿ ಉದ್ದೇಶ ಏನು ಅಂತ ನಾನು ನಿಮ್ಗೆ ಹೇಳಿ. ಸಮಜಾಯಿಷ ಏನ್ ಬೇಕಿಲ್ಲ, ಹೋಗು ಒಳಗೆ. ಓಕೆ. ಸಿ ಯು ಜೆಸ್ಸಿ. ಮೆಂಟಲ್. ಇವಳಿಗೇನಾದ್ರೂ ತಲೆ ಕೆಟ್ಟಿದ್ಯಾ ಆಂಟಿ? ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳು ಮುಗ್ಧೆ ತರ ಕಾಣ್ತಾಳಾದ್ರೆ ಆಗಾಗ ಟ್ಯೂಬ್ ಲೈಟು ಆನ್ ಆಗುತ್ತೆ. ಹುಷಾರು. ಎಲ್ಲದರಲ್ಲೂ ಹುಷಾರಾಗಿದ್ದೀನಿ ಆಂಟಿ. ಆ ನೈನೀನು ನಿದ್ರೆ ಮಾತ್ರೆ ತಗೊಳ್ಳೋ ಥರ ಮಾಡಿದ್ದೀನಿ. ಗುಡ್. ಆದ್ರೆ ನಾನು ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟೆ. ಡೋಂಟ್ ವರಿ ಜಾಸ್ಮಿನ್, ಪರ್ಶು ಹೋಗ್ತಾನೆ. ಹೇಗಾದ್ರೂ ಸರಿ ಆಂಟಿ, ಅವಳ ಹತ್ರ ಹೆಬ್ಬೆಟ್ಟನ್ನ ಹಾಕಿಸ್ಲೇಬೇಕು. ಅವಶ್ಯಕತೆ ಬಿದ್ರೆ ಹೆಬ್ಬೆಟ್ಟನ್ನ ಕತ್ತರಿಸಿ ಆ ಬೆರಳು ಗುರ್ತನ್ನ ತಗೋತಾನೆ ಪರ್ಶು.
ಇದೆಯಾ? ಏನಿಲ್ಲ ಅಕ್ಕ, ಇವತ್ತು ಯಾಕೋ ಬೇಗ ನಿದ್ರೆ ಬರ್ತಿದೆ. ಬರ್ದೇ ಇನ್ನೇನು, ಆಗ್ಲೇ ತುಂಬಾ ಹೊತ್ತಾಯ್ತು. ಮಲ್ಕೋ ಮಲ್ಕೋ. ಇಲ್ಲ ಅಕ್ಕ, ಈ ಬಟ್ಟೆನೆಲ್ಲ ಮಡ್ಚಿಡ್ಬೇಕು. ಇದನ್ನ ನಾನ್ ಮಾಡಿಸ್ತೀನಿ. ಪಾಪ ಎಷ್ಟು ಕೆಲಸ ಮಾಡ್ತೀಯ, ಸುಸ್ತಾಗಿರತ್ತೆ. ಮಲ್ಕೋ. ಈಗಲೇ ಮಲ್ಕೊಂಬಿಟ್ರೆ ಎಲ್ಲ ಕೆಲಸ ನಿಂತು ಹೋಗುತ್ತಕ್ಕ. ಇವತ್ತು ಯಾಕೋ ತುಂಬ ನಿದ್ರೆ ಬರ್ತಿದೆ. ಅಯ್ಯಪ್ಪ, ಎಚ್ಚರ ಇಲ್ದಂಗೆ ಮಲಗಿದಾಳೆ. ನನ್ನ ಕೆಲಸ ಆದಂಗೆ. ಯಾರಾದ್ರೂ ನೋಡೋದಕ್ಕೂ ಮುಂಚೆ ನಯನಿ ಹತ್ರ ಹೆಬ್ಬೆಟ್ ಹಾಕಿಸ್ಕೊಂಡು ಹೋಗ್ಬೇಕು. ಹಾ, ಯಾರದು? ಯಾರದು? ಕರೀತಿದ್ರೆ ಕೇಳಿಸ್ತಿಲ್ವಾ? ಮರ್ಯಾದೆಯಿಂದ ಹೊರಗೆ ಬರ್ತೀರಾ ಇಲ್ವಾ? ಸತ್ತೆ. ವಿಶಾಲ್ ನನ್ನ ಫಾಲೋ ಮಾಡ್ತಿದ್ದಾನೆ. ಅಯ್ಯೋ, ಔಟ್ ಹೌಸ್ ಬಾಗ್ಲು ತೆಗೆದು ನಯನಿ ಮತ್ತಲ್ಲಿರೋದೇನಾದ್ರೂ ನೋಡಿದ್ರೆ ನನ್ನ ಕತೆ ಗೋವಿಂದ. ಯಾಕೆ ಮಾತಾಡ್ತಿಲ್ಲ? ನಾನೇ ವಿಶಾಲ್. ಮಾವ, ನೀವಾ? ಕತ್ಲಲ್ಲಿ ಯಾರೋ ಅನ್ಕೊಂಡೆ ಅಲ್ವಾ? ನಾನೇ ವಿಶಾಲ್. ಮಾವ, ಇಲ್ಲೇನು ಮಾಡ್ತಿದ್ದೀರಾ? ಜಾಸ್ಮಿನ್ ಗುಡ್ ನೈಟ್ ಹೇಳ್ದಾಗೆ ನೈನಿಗೂ ಹೇಳಬೇಕು ಅನ್ಕೊಂಡ್ರಾ? ಅಯ್ಯೋ, ಹಾಗೇನಿಲ್ಲ ವಿಶಾಲ್. ಸುಮ್ಮನೆ ತಣ್ಣಗಿರೋ ಗಾಳಿ ಅಂತ ಇಲ್ಲಿಗೆ ಬಂದೆ. ಚಳಿಗಾಳಿಗೆ ತಿರುಗಿದ್ರೆ ತಲೆನೋವು ಇನ್ನೂ ಜಾಸ್ತಿ ಆಗುತ್ತಲ್ವಾ? ಹೌದು, ಯು ಆರ್ ರೈಟ್. ನಿದ್ದೆ ಮಾತ್ರೆ ತಗೊಂಡು ಮಲಗ್ತೀನಿ ಅಂದ್ರಿ. ತಗೊಂಡ್ಮೇಲೆ ಇಮ್ಮಿಡಿಯೇಟಾಗಿ ಮಲಗಬೇಕು ತಾನೆ? ತಗೋತೀನಿ ವಿಶಾಲ್. ನೀನ್ ಸರಿಯಾಗಿ ಜ್ಞಾಪಿಸ್ತೆ. ಥ್ಯಾಂಕ್ ಯು ವಿಶಾಲ್. ನಡಿ ಹೋಗೋಣ. 1 ನಿಮಿಷ ಮಾವ. ಜಾಸ್ಮಿನ್ ನಮ್ಮ ಮನೆಗೆ ಬಂದಿರೋ ಅತಿಥಿ. ನೀವು ಹೀಗೆ ಸುಮ್ಮನೆ ಓಡಾಡ್ತಾ ಇದ್ರೆ ಬೇರೆ ಥರ ಅರ್ಥ ಮಾಡ್ಕೋತಾರೆ. ಹೋಗಿ ಮಲ್ಕೊಳ್ಳಿ. ಸರಿ ವಿಶಾಲ್, ಬೆಳಗಾಗೋವರೆಗೂ ಮತ್ತೆ ನನ್ನ ಮುಖ ತೋರಿಸಿದ್ರೆ ಕೇಳು. ನಿನ್ಗೊಂದು ಸ್ವಲ್ಪನೂ ಬುದ್ಧಿ ಇಲ್ವಾ? ನಿನ್ ಕೈಲಿ ಒಂದು ಚಿಕ್ಕ ಕೆಲ್ಸನೂ ಆಗಲ್ಲ. ನಿಮಿಷದಲ್ಲಿ ಆಗೋ ಕೆಲ್ಸನ 1 ಅವರ್ ಆದ್ರೂ ಇನ್ನೂ ಮುಗಿಸಿಲ್ಲ. ನಿನ್ನು
ನಯನಿ ನಿದ್ರೆಗೆ ಜಾರಿದಾಳಕ್ಕ. ಹೆಬ್ಬೆಟ್ ಹಾಕಿಸ್ಕೊಂಡೇ ಬರ್ಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ವಿಶಾಲ್ ಅಲ್ಲಿಗೆ ಬಂದ್ಬಿಟ್ಟ. ಔಟ್ ಹೌಸ್ಗ ಒಳಗಲ್ಲ, ಹೊರಗೆ. ನಾನು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಡೌಟ್ ಬಂದು ಕರ್ದ್ನೇನೋ, ಇಲ್ಲೇನ್ ಕೆಲ್ಸ ಅಂತ ಕೇಳ್ದ. ಕಾಮಿಡಿ ಮಾಡಿ ಮ್ಯಾನೇಜ್ ಮಾಡೋಣ ಅನ್ಕೊಂಡೆ, ಆದ್ರೆ ವರ್ಕೌಟ್ ಆಗ್ಲಿಲ್ಲ. ವಿಶಾಲ್ ಬರೋವರೆಗೂ ನೀನೇನ್ ಮಾಡ್ತಿದ್ದೆ? ನೈನಿ ಎಚ್ಚರವಾಗಿದ್ದಾಳೆ ಅಂದ್ರೆ ಅದೂ ಇಲ್ಲ, ಪ್ರಜ್ಞೆ ತಪ್ಪಿ ಮಲ್ಕೊಂಡಿದ್ದಾಳೆ. ನಿಜನೇ ಅಕ್ಕ, ಆದ್ರೆ ವಿಶಾಲ್ ಬಂದು ನೈನಿನ ಆ ಸ್ಥಿತಿಲಿ ಏನಾದ್ರೂ ನೋಡಿದಿದ್ರೆ ಮತ್ತೆ ನಮ್ ಪ್ಲಾನ್ ಹಾಳಾಗ್ತಿತ್ತಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಸರಿ ಬಿಡು, ಈ ಕೆಲಸ ನಾವಲ್ಲ. ನಮ್ ಕೈಗೆ ಕಲೆ ಹತ್ತದೇ ಇರೋ ಹಾಗೆ ಜಾಸ್ಮಿನ್ನೇ ಮಾಡ್ತಾಳೆ. ನೀನ್ ಸೈಲೆಂಟ್ ಆಗಿದ್ದು ಬಿಡು. ನೀನ್ ಓವರ್ ಎಕ್ಸೈಟ್ ಆಗಿ ಆಗೋ ಕೆಲಸನ ಹಾಳು ಮಾಡಬೇಡ. ಅಯ್ಯೋ ನಾನಾ ಮತ್ತೆ ಆ ಕಡೆ ಹೋಗೋದೇ ಇಲ್ಲ, ಕೆಲಸ ಆದ್ರೆ ಸಾಕು. ಇವಳು ಮಲಗಿ ಎಷ್ಟೊತ್ತಾಯ್ತು, ಮೇಡಮ್ ಇನ್ನೂ ಬಂದಿಲ್ಲ. ಅಬ್ಬ, ಎಲ್ಲ ಓಕೆ ಅಲ್ಲ? ಕೋಳಿ ಕೂಗತ್ತಂಗೆ ಕೇಳಲ್ಲ ಮೇಡಮ್. ಗುಡ್. ನೀನು ಹೋಗು, ನಾನು ನೋಡ್ಕೋತೀನಿ. ಆಗಲಿ ಮೇಡಮ್. ಎಷ್ಟು ಚೆನ್ನಾಗಿದ್ಯಾ ನೀನು. ಐ ಮೀನ್, ಹಳ್ಳಿಯಿಂದ ಬಂದಿದ್ಯಾ ಅನ್ನೋದೊಂದು ಬಿಟ್ರೆ ನೀನು ಗ್ಲಾಮರಸ್ ಆಗಿದ್ಯಾ. ನೀನಾಗೆ ಬಂದು ಕೆಲ್ಸದೊಳಗಿರ್ತೀಯ ಅಂತ ಹೇಳಿದ್ದಂತೆ ತಿಲೋತ್ತಮ ಆಂಟಿ ಹೇಳಿದ್ರು. ಉಕ್ಕಿ ಹರಿತಿರೋ ಅಂದಾನ ಕೈಯಾರೆ ಹಾಳು ಮಾಡ್ಕೊಂಡಿರೋ ನಿನ್ನ ಕೈಯಿಂದನೇ ಈ ಡಿವೋರ್ಸ್ ಪೇಪರ್ಸ್ ಮೇಲೆ ನಿನ್ನ ಹೆಬ್ಬೆಟ್ಟು ಒತ್ತಿಸ್ತೀನಿ.
ಸಾರಿ ನೈನಿ. ಏಕಲವ್ಯನ ಹೆಬ್ಬೆರಳನ್ನ ದ್ರೋಣಾಚಾರ್ಯರು ಗುರುದಕ್ಷಿಣೆ ಕೇಳಿದ್ರು. ಆದ್ರೆ ಒಂದು ಕ್ಷಣನ ಯೋಚಿಸ್ದೆ ಏಕಲವ್ಯ ಕೊಟ್ಬಿಟ್ಟ. ಅದೇ ನಿನ್ನನ್ ಕೇಳಿದ್ರೆ ಹೆಬ್ಬಿಟ್ ಹಾಕೋಲ್ಲ ಅಂತ ಹೇಳಿದಕ್ಕೆ ಈ ತರ ಮಾಡ್ಬೇಕಾಯ್ತು. ಪಾಪ ತಪ್ಪೇ, ಆದ್ರೆ ಬೇರೆ ದಾರಿ ಇಲ್ಲ. ಹಲೋ ಬೇಬಿ, ಎಲ್ಲ ಆರಾಮ? ಬಂದಿದ್ದಿನೇ ನೈನಿ ಹತ್ರ ಹೆಬ್ಬೆಟ್ ಹಾಕಸ್ತೆ ಡ್ಯಾಡಿ. ರಿಯಲಿ? ಆಗ್ಲೇನಾ? ಯು ಆರ್ ಗ್ರೇಟ್. ಜೀವನದಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ಈ ಥರ ತಪ್ಪುಗಳನ್ನ ಮಾಡಲೇಬೇಕಲ್ವಾ ಡ್ಯಾಡಿ? ಓಕೆ, ಗೊತ್ತಿದೆಯಲ್ವಮ್ಮ ನಾ ಹೇಳಿರೋದಲ್ಲ. ಎಸ್ ಡ್ಯಾಡ್, ಐ ಆಮ್ ರೆಡಿ. ಹಾಂ, ಐ ಮೀನ್ ವಿಶಾಲ್ ಜೊತೆ ಮದುವೆ, ಅದಾದ್ಮೇಲೆ ಅವನ್ ಸಾವು. ಅದೆಲ್ಲ ಆದ್ಮೇಲೆ ಆಸ್ತಿ ನಮ್ದು, ನಾನು ನೋಡ್ಕೋತೀನಿ. ಗುಡ್ ನೈಟ್ ಬೇಬಿ. ಗುಡ್ ನೈಟ್ ಡ್ಯಾಡ್. ನೈನಿ ಏಳು, ನೈನಿ ನೈನಿ ಏಳು. ಜ್ವರ ಏನಾದ್ರೂ ಬಂತ? ಹಾ ಹೂ ಅಂತಿಲ್ಲ. ಅಂಥದ್ದೇನೂ ಇಲ್ಲ. ನೈನಿ ನೈನಿ ಏಳು, ನೈನಿ ನೈನಿ ಏಳು. ಏನಿಷ್ಟು ಸೋಮಾರಿತನ? ನೈನಿ ಯಾಕೆ ಎದ್ದೇಳ್ತಿಲ್ಲ? ಇವಳು ಉಸಿರಾಡ್ತಿದ್ದಾಳೆ ತಾನೆ?